ಬರೇ 15,000 ಓಡಿದೆ. 15,000 ಬರೇ 15,000 Driven ಆಗಿರೋ sir ಇದು? ಬರೇ 22,000 ಮಾತ್ರ. 22,000 ಓಕೆ ಸರ್. ಬರೇ 33,000. 33,000 ಓಡಿರೋ ವೆಹಿಕಲ್ ಆಗಿರೋದು. 45,000 ಸಮ್ವೇರ್ ಡ್ರಿವನ್. ಬಟ್ W8 ಆಪ್ಷನಲ್ ಇರೋದ್ರಿಂದ Okay. ನಿಮಗೆ 11 ಇಯರ್ ಬ್ಯಾಗ್ಸ್ ವಿತ್ ಸನ್ ರೂಫ್ ಬರುವಂತ ಕಾರ್ ಇದು. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 6,65,000. 6,65,000. 21 ರಿಜಿಸ್ಟ್ರೇಷನ್, ಸಿಂಗಲ್ ಓನರು, ಬರೇ 31,000 ಓಡಿರೋಂಥ ಕಾರು. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ 8,89,000. 8,89,000. ಸಿಂಗಲ್ ಓನರು ಬರೇ 50,000 ಓಡಿರೋಂಥ ಕಾರು. ಸಿಂಗಲ್ ಓನರು ಬರೇ 52,000 ಓಡಿದೆ. ಪೆಟ್ರೋಲ್ ವಿತ್ CNG. 16 ಸಿಂಗಲ್ ಓನರ್ ಇದೆ ಸರ್. ಓಕೆ. ಬರೀ 39,000 ಓಡಿರೋ ಕಾರು ಇದು. 4,60,000. 4,60,000. 4.5. ಬಂದು ನೋಡಿ ಸರ್. 2019 ಮಾಡಲ್ಲು, ಸಿಂಗಲ್ಲೇ ಓನರು, 38,000 ಓಡಿರೋದು. 16 ಸಿಂಗಲ್ ಓನರು, ಬಟ್ ವೆರಿ ಲೆಸ್ ಡ್ರಿವನ್. ಬರೀ 37,000 ಓಡಿದೆ ಗಾಡಿ. ಹಾಯ್ ಹಲೋ ನಮಸ್ಕಾರ, ವಿನ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಮತ್ತೊಂದು ಸರ್ತಿ ಏಸ್ ಮೋಟರ್ಸ್ ಬಂದಿದ್ದೀನಿ. ಇದು ಮಹೀಂದ್ರ ಫಸ್ಟ್ ಚಾಯ್ಸ್ ಅವರ ಕಾರ್ ಆ್ಯಂಡ್ ಬೈಕ್ ಶೋರೂಮ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕಮ್ಮಿ ಓಡಿರೋ ವೆಹಿಕಲ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ವಿಡಿಯೋದಲ್ಲೂ ನೋಡಿದ್ರಿ, ಎಲ್ಲ ಲೆಸ್ ಡ್ರಿವನ್ ವೆಹಿಕಲ್ಗಳು ಕೊಟ್ಟಿದ್ರು. ಅದಾದ ನಂತರ ಸ್ಟಾಕ್ ಇನ್ನು ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳ್ಬೋದು. ಎಲ್ಲ ಗಾಡಿಗಳು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಆಫರ್ ಅಂತ ಕೇಳಿದ್ರೆ ಆಫರ್ ಕೇಳ್ಬಿಡ್ತೀನಿ ಏನಿದೆ ಅಂತ. ಆ್ಯಂಡ್ ಮತ್ತೊಂದು ಮಾಡೆಲ್ ಗಾಡಿ ಲೋನಲ್ಲಿ ಹುಡುಕ್ತಿದ್ರೆ ಲೋನ್ ಕೂಡ ಆಗುತ್ತೆ, ಅದು ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ. ಅಂಡ್ ಸರ್ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಲಾಸ್ಟ್ ರೆಸ್ಪಾನ್ಸ್ ಯಾವ ತರ ಇತ್ತು ಸರ್? ಎಲ್ಲ ಹೊಸ ಸ್ಟಾಕ್ಸ್ ಬಂದಿದೆ ಸರ್. ಹೌದು, ಲಾಸ್ಟ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ಆಲ್ ಎನ್ಕ್ವೈರೀಸ್ ಚೆನ್ನಾಗಿ ಬಂದಿದೆ. ಕಾರ್ ಮೂವ್ಸ್ ಆಗಿದೆ. ಮೇನ್ ಏನು ಅಂತಂದ್ರೆ ಆಸ್ ನೀವು ಹೇಳಬೇಕು ಅನ್ನೋದಾದ್ರೆ ಕ್ಲೀನ್ ಆಗಿ ವಿಡಿಯೋ ಚೆನ್ನಾಗಿ ಬರ್ತಿದೆ. ಓಕೆ. ಸೊ ಹಿಂಗಾಗಿ ರೆಸ್ಪಾನ್ಸು ಚೆನ್ನಾಗಿದೆ. ಖಂಡಿತ ಸರ್. ಇಲ್ಲಿ ಯಾವುದೇ ವೆಹಿಕಲ್ ತಗೊಂಡ್ರು ಲೋನ್ ಆರಾಮಾಗುತ್ತೆ ಸರ್. ಹೌದು ಸರ್. 12 ಮಾಡಲ್ ನಂತರ ನೀವು ಯಾವುದೇ ಮಾಡೆಲ್ ತಗೊಳ್ಳಿ, ನಾವು ಲೋನ್ ಮಾಡ್ಕೊಡ್ತಾ ಇದ್ದೀವಿ. ಸಪೋಸ್ ಈಗ 10 to 12 ಮಾಡಲ್ ಒಳಗಡೆ ಇದ್ದಾಗ ಪರ್ಸನಲ್ ಲೋನ್ ಮಾಡ್ಕೊಡ್ತಾ ಇದ್ದೀವಿ. Okay. ಅದು ಕೂಡ ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್. ಈಗ ಪರ್ಸನಲ್ ಲೋನ್ ತಕ್ಷಣ ಅಯ್ಯೋ 18 ಬರುತ್ತಾ, 19% ಇಲ್ಲ ಸರ್. ಏನು ನಾರ್ಮಲ್ ಕಾರ್ ಲೋನ್ ಬರುತ್ತೋ ಅದೇ ಇಂಟ್ರೆಸ್ಟ್ ಅಲ್ಲೇ ಕೊಡ್ತಾರೆ ಸರ್. ಮತ್ತೊಂದು ಸರ್, ಸಿಬಿಲ್ ಚೆನ್ನಾಗಿದ್ರೆ ಝೀರೋ ಡೌನ್ ಪೇಮೆಂಟ್ ಚಾನ್ಸಸ್ ಆಗಿದೆಯಾ? ಆಗಿದೆ. ಅರೌಂಡ್ 800 ಪ್ಲಸ್ ಸಿಬಿಲ್ ಸ್ಕೋರ್ ಇದ್ದಾಗ ಯಾವುದೇ ಬ್ಯಾಂಕರ್ಸ್ ಆಗಲಿ ಈಸಿಯಾಗಿ ಲೋನ್ ಕೊಡ್ತಾರೆ ಸರ್. ಓಕೆ. ಅದರಲ್ಲಿ ಎಷ್ಟು ಹೇಳಿ. ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ, ಈಗ ಸ್ವಲ್ಪ ಅವ್ರ ಸಿಬಿಲ್ ವೀಕ್ ಇದೆ ಅಂಥವ್ರು ಕೂಡ ನಾವು ಚಾನ್ಸಸ್ ಮಾಡಿಕೊಟ್ಟಿದ್ದೀವಿ ಸರ್. ಆಗಿಲ್ಲ ಅಂತ ಇಲ್ಲ, ಮಾಡಿಕೊಟ್ಟಿದ್ದೀವಿ. ಮೋಸ್ಟ್ ಆಫ್ ದ ಎನ್ಕ್ವೈರಿ ನಿಮ್ಮ ಹತ್ರ ಬರೋದೆಲ್ಲ ಲೋನ್ಗೆ ಅನ್ಕೋತೀನಿ ಸರ್. 80 to 85% ಲೋನೇ ಬರುತ್ತೆ ಸರ್. ಬಿಕಾಸ್ ಯಾಕಂತ ಹೇಳಿದ್ರೆ ಎಲ್ಲ ಮಾಡೆಲ್ ಗಾಡಿ ವೆಹಿಕಲ್ಗಳು, ಎಲ್ಲ ಮಾಡೆಲ್ ಗಾಡಿನೇ ಲೆಸ್ ಡ್ರಿವನ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು. ಈಗ 1.5-2 lakhs ಬಜೆಟ್ ಅಲ್ಲಿ ಇರಲ್ಲ. ಸೊ ಎಲ್ಲ ಮಾಡೆಲ್ ಗಾಡಿ ಇರೋದ್ರಿಂದ 80-85% ಕಸ್ಟಮರ್ಸು ಲೋನಲ್ಲಿ ಬೇಕೇ ಇರ್ತಾರೆ. ನಾನು ಲೋನ್ ಮಾಡಿಸ್ಕೊಡ್ತೀನಿ. ಮತ್ತೊಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನೀವು ಏನಾದರೂ ವೆಹಿಕಲ್ ಸೇಲ್ ಮಾಡ್ತಿದ್ರೆ ಅವ್ರು ಸೇಲ್ ತಗೊಳ್ತಾರೆ ಅಂತ ಹೇಳ್ಬೋದು. ಗಾಡಿ ಕಂಡೀಷನ್ ಚೆಕ್ ಮಾಡ್ತಾರೆ. ಓನ್ಲಿ ಅವ್ರು ಪ್ರಿಫರ್ ಮಾಡೋದು ಸಿಂಗಲ್ ಓನರ್ ವೆಹಿಕಲ್, ಲೆಸ್ ಡ್ರಿವನ್ ವೆಹಿಕಲ್ಗಳು ಅಷ್ಟೇ ಅಂತ. ಫಸ್ಟ್ ಸೆಕೆಂಡ್ ಓನರ್ ಮ್ಯಾಕ್ಸ್ ತಗೊಂತೀನಿ. ಫಸ್ಟ್ ಸೆಕೆಂಡ್ ಓನರ್ ತಗೊಂತೀನಿ. 1 ಲಕ್ಷದ ಮೇಲೆ ಓಡಿದ್ರೆ ನಾನು ತಗೊಳ್ಳಲ್ಲ. ಓಕೆ. ಬಟ್ ಮೇಜರ್ಲಿ ಏನಂತಂದ್ರೆ ಸರ್, ಇವಾಗ ಅಲ್ಲಿ ಹೋದಾಗ ಟೈರ್ಸ್ ಲೈಫ್ ಇರಲಿಕ್ಕಿಲ್ಲ, ಅಥವಾ ಒಳಗಡೆ ಸೀಟ್ ಏನೋ ಒಂದು ಡ್ಯಾಮೇಜಸ್ ಇರುತ್ತೆ, ಅಥವಾ ವಿಂಡ್ಶೀಲ್ಡಲ್ಲಿ ಏನೋ ಒಂದು ಸ್ಕ್ರ್ಯಾಚಸ್ ಇರುತ್ತೆ. ಈ ಥರದ್ದು ಯಾವುದೇ ಇದ್ರೂ ಓಕೆ. ಯಾಕಂದ್ರೆ ತೊಗೊಂಡು ನಾನು ರಿಪೇರ್ ಮಾಡ್ಬೋದು. ಆದರೆ ಎಪ್ರಾನು, ಪಿಲ್ಲರು, ಚಸ್ಸಿ, ಇಂಜಿನ್ನು, ಗೇರ್ ಬಾಕ್ಸು, ಸ್ಟ್ರಕ್ಚರಲ್ಲು ಇದರಲ್ಲಿ 1% ಆಕ್ಸಿಡೆಂಟ್ ಇದ್ರೆ ನಾವು ಬೈ ಮಾಡಲ್ಲ. ಆ ಥರ ಕಾರ್ ತೊಗೊಳ್ಳಲ್ಲ, ಕೊಡಲ್ಲ. ಖಂಡಿತ. ಅಂಡ್ ಎಸ್ ಮೋಟ್ಸ್ ಅಡ್ರೆಸ್ಸು ಸರ್ ಇದು HSR ಫಸ್ಟ್ ಸೆಕ್ಟರು ಅಪೋಸಿಟ್ ಬಸವೇಶ್ವರ ಗಾಯತ್ರಿ ಟೆಂಪಲ್ಲೇ ಇದೆ. ಓಕೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಲೊಕೇಶನ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಇಲ್ಲೇ ವಿಸಿಟ್ ಆಗ್ತೀರಾ. ಲೋನ್ ಅಂತ ಹೋಗೋದ್ರೆ ವಿಸಿಟ್ ಆಗಿ ಲೋನ್ ಕೂಡ ಆಗುತ್ತೆ. ಆ್ಯಂಡ್ ಪ್ರೈಸಿಂಗಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಒಂದು ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ವೆಹಿಕಲ್ನ. ನಿಮ್ಮ ಪ್ರೈಸ್ ನೀವು ಕೇಳ್ಬೋದು. ಬೆಸ್ಟಿಂದ ಬೆಸ್ಟ್ ಮಾರ್ಕೆಟ್ ಪ್ರೈಸು. ಒಳ್ಳೆ ಗಾಡಿಗಳು ಕೊಟ್ಟಿದ್ದಾರೆ, ಕಮ್ಮಿ ಓಡಿರೋ ಗಾಡಿಗಳು ಅಂತ ಹೇಳ್ಬೋದು. ಫಸ್ಟ್ ವೆಹಿಕಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್. ಹೇಳಿ ಸರ್. ಸರ್ ನಿಸಾನ್ ಕಿಕ್ಸು 2019, ಅದು 5 ಸ್ಟಾರ್ ರೇಟಿಂಗು. ಓಕೆ. ಪ್ಲಸ್ ಇದು ಕಾಂಪಿಟೇಷನ್ ಫಾರ್ ಕ್ರೇಟಾಗಿ ತಗೊಳ್ಳಿ ನೀವು, ಯಾಕಂದರೆ ಅಷ್ಟೊಂದು ಸ್ಪೇಸ್ ಬರುತ್ತೆ ಗಾಡೀಲಿ. ಸೊ 2019 ಸಿಂಗಲ್ ಓನರ್ XP ಪ್ರೀಮಿಯಂ, ಅಂದರೆ ಟಾಪ್ ಎಂಡ್ ವೇರಿಯಂಟ್ ಇದೆ ಸರ್. ಇದು ಡ್ರಿವನ್ ಆಗಿರೋದು ಸರ್. ಇದು ಸರ್ ಬರೀ 33,000. 33,000 ಓಡಿರೋ ವೆಹಿಕಲ್ ಆಗಿರೋದು. ನೋಡ್ಬೋದು, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಆ್ಯಂಡ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಆಗಿರೋದು. ಸರ್ ಮೈಲೇಜು ಸರ್ ಇದು? ಸರ್ ಇದು ನಿಮಗೆ ಸಿಟಿ 12 to 14 ಇದೆ. 12 to 14 ಬ್ಯಾಂಗ್ಳೂರ್ ಸಿಟಿ ಇದೆ. ಹೈವೇ ನಿಮ್ಗೆ ಅರೌಂಡ್ 18 to 19 ಪ್ಲಸ್ ಬರುತ್ತೆ ಸರ್. ಓಕೆ. ಪ್ರೈಸಿಂಗ್ ಕೊಟೇಶನ್ ಪ್ರೈಸಿಂಗ್ 775. 7,75,000 ಅದೇ ಫೈನಲ್ ಪ್ರೈಸು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. 7,75,000 ಅಂಡ್ ಡೌನ್ ಪೇಮೆಂಟ್ ಒಂದು ಸಿಬಿಲ್ ಚೆನ್ನಾಗಿದ್ರೆ 1 ಲಕ್ಷ ಆರಾಮಾಗಿ. 1.2 ಸರ್. ಕ್ರೇಟಾ ಡೀಸೆಲ್ ನೋಡೋರಿಗೆ ಈ ಆಪ್ಷನ್ ಕೊಡ್ತೀನಿ ಸರ್. ಓಕೆ. ಇದು 2017 ರಿಜಿಸ್ಟ್ರೇಷನು, ಅರೌಂಡ್ ಒಂದು 60,000 ಓಡಿದೆ. 60,000 ಓಡಿದೆ. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡೀಲಿ. ಓಕೆ.
ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 8,95,000 ಸರ್. 8,95,000 ಸಿಂಗಲ್ ಓನರ್ ಅಲ್ವಾ? ಇಲ್ಲ, ಸೆಕೆಂಡ್ ಓನರು. 68,000 ಓಡಿರೋ ವೆಹಿಕಲ್. ಡೀಸೆಲ್ ಅಲ್ಲಿ ತುಂಬಾ ಜನ ಆಪ್ಟ್ ಮಾಡ್ತಾರೆ ಕ್ರೆಟಾ, ನನ್ ಡೀಸೆಲ್ ಅಲ್ಲೇ ಬೇಕು ಅಂತ. ಎನ್ಕ್ವೈರಿನೂ ಜಾಸ್ತಿ ಇರುತ್ತೆ. ಅಂಡ್ ಲೋನ್ ಅಂತ ಹೋದ್ರೆ ಆಲ್ಮೋಸ್ಟ್ ಲೋನ್ ಕೂಡ ಆಗುತ್ತೆ. ಯಾವ್ದೇ ವೆಹಿಕಲ್ ತಗೊಂಡ್ರು ಇಲ್ಲಿ ನಿಮ್ಗೆ ಲೋನ್ ಆಪ್ಷನ್ ಇರುತ್ತೆ ಅಂತ. ಸೊ ಅಂದ್ರೆ ಏನ್ ಹೇಳ್ಬೋದು ಅಂತಂದ್ರೆ, ಲೋನ್ ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ನಾವು ಲೋನ್ ಮಾಡ್ಕೊಡ್ತೀವಿ. ಓಕೆ. ಮತ್ತೆ ಕಂಪ್ಯಾರಿಸನ್ಲಿ ಬೇರೆ ಕಡೆ ನೀವು ಏನು ಲೋನ್ ಮಾಡಿಸ್ತೀರಾ ಅದಕ್ಕಿಂತ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಕಮ್ಮಿ ಕೊಡಿಸ್ತೀವಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ XUV 300. ಸರ್ XUV 300 2020 ಸರ್, ಸಿಂಗಲ್ ಓನರು, 45,000 ಸಮ್ವೇರ್ ಡ್ರಿವನ್, ಬಟ್ W8 ಆಪ್ಷನಲ್ ಇರೋದ್ರಿಂದ ನಿಮಗೆ 11 ಇಯರ್ ಬ್ಯಾಗ್ಸ್ ವಿತ್ ಸನ್ ರೂಫ್ ಬರುವಂತ ಕಾರ್ ಇದು. A to Z ಫೀಚರ್ಸ್ ಬರುತ್ತೆ. ಎಸ್. ಡೀಸೆಲ್ ಅಲ್ವಾ? ಪೆಟ್ರೋಲ್ 1.2 ಟರ್ಬೋ. ಓಕೆ. ಮೈಲೇಜ್ ಸರ್ ಇದು ಹೆಡ್ ಟು ಹೆಡ್ ಫಾರ್ ಡೀಸೆಲ್ ಮೈಲೇಜ್ ತರಾನೇ ಇರೋದು ಇದು. ಓಕೆ. ಸೊ ನಿಮಗೆ ಸಿಟಿ ಅರೌಂಡ್ ಒಂದು 12 to 14, 15 ತನಕ ಅನ್ಕೊಳ್ಳಿ. ಹೈವೇ ನಿಮ್ಗೆ 18+ ಇದೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? 8,89,000. 8,89,000. ಸರ್ ಹೋಂಡಾ ಅಮೇಜು. ಓಕೆ. 15 ಟಾಪ್ ಅಂಡ್ VX ಇದೆ ಸರ್. ಸಿಂಗಲ್ ಓನರ್, ಬರೀ 42,000 ಓಡಿರೋಂಥ ಕಾರು. ಪೆಟ್ರೋಲ್ ವೇರಿಯಂಟ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 42,000 ಓಡಿರೋ. VX ಟಾಪ್ ಎಂಡ್ ಇರೋದ್ರಿಂದ ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಫಾಗ್ ಲ್ಯಾಂಪ್ಸ್, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಸೊ 350 ಲೀಟರ್ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ಬರುವಂತ ಕಾರು, ಅಂದ್ರೆ ಕಾಂಪ್ಯಾಕ್ಟ್ ಸೆಡಾನ್ ಸರ್. ಹೌದು. ಸೊ ಪ್ರೈಸ್ ಬಂದ್ಬಿಟ್ಟು 4,65,000. 4,65,000. ಅಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಅಮೇಜ್ ಹುಡುಕ್ತಿದ್ರೆ ವಿಸಿಟ್ ಆಗಿ. ಬರೀ ಓಡಿರೋದು 42,000 ಓಡಿರೋ. ಮೈಲೇಜ್ ಬೇಕಂದವ್ರಿಗೆ ಪಕ್ಕಾ ಸರ್. ಓಕೆ. ಸೇಮ್ ಆಸ್ ಡಿಸೈರ್ ಏನ್ ಮೈಲೇಜ್ ಬರುತ್ತೋ ಪೆಟ್ರೋಲ್ ಅಲ್ಲಿ, ಅದಕ್ಕೆ ಹೆಡ್ ಟು ಹೆಡ್ ಮೈಲೇಜ್ ಇದೆ. ಓಕೆ. ನೆಕ್ಸ್ಟ್ ಸರ್ ಫೋರ್ಡ್ ಆಸ್ಪೈರ್. ಸರ್ ಯಾರಾದ್ರೂ ಆಟೋಮೆಟಿಕ್ ನೋಡ್ತಾ ಇದೀನಿ ಒಂದು ಬಜೆಟ್ ಅಲ್ಲಿ ಅಂತ ಅನ್ನೋದಾದ್ರೆ ಈ ಆಪ್ಷನ್ ತಗೋಬಹುದು. ಇದು 16 ಸಿಂಗಲ್ ಓನರ್ ಇದೆ. 16 ಸಿಂಗಲ್ ಓನರ್, ಟಾಪ್ ಅಂಡ್ ವೇರಿಯಂಟ್ ಇದೆ ಸರ್. ಓಕೆ. ಅರೌಂಡ್ ಒಂದು 35,000, 44,000 ಓಡಿದೆ ಸರ್. ಓಕೆ. ಸಿಂಗಲ್ ಓನರ್, ಟಾಪ್ ಅಂಡ್ ಟೈಟಾನಿಯಂ. ಅಂಡ್ ಡೀಸೆಲ್ ಅಲ್ವಾ ಸರ್? ಪೆಟ್ರೋಲ್ ಆಟೋಮೆಟಿಕ್ ಇರೋದು. ಓಕೆ. ಸರ್ 90% ಮಾತ್ರ ಪೆಟ್ರೋಲ್ ಇರುತ್ತೆ ನಮ್ಮ ಗಾಡಿಯಲ್ಲಿ. ಡೀಸೆಲ್ ಇದ್ರೆ ಹೈಲೈಟ್ ಮಾಡೇ ಹೇಳ್ತೀನಿ. ಓಕೆ, ಡನ್. ಸೊ ಸಿಂಗಲ್ ಓನರ್, 16 ಮಾಡಲ್, ಟಾಪ್ ಅಂಡ್ ವೇರಿಯಂಟ್, ಆಟೋಮೆಟಿಕ್ ಸರ್. ಪ್ರೈಸಿಂಗ್ ಸರ್? 4,95,000. 4,95,000. 4,95,000 ಲೋನ್ ಆರಾಮಾಗಿ ಆಗುತ್ತೆ. ಹೌದು. 2017 ಮಾಡಲ್, ಸಿಂಗಲ್ ಓನರ್, VX ಟಾಪ್ ಅಂಡ್ ವೇರಿಯಂಟ್. ಸೊ ಟಾಪ್ ಎಂಡ್ ಅಲ್ಲಿ ನಿಮಗೆ ಕಾಂಪಿಟೇಷನ್ ವೆಹಿಕಲ್ಸ್ ಅಲ್ಲಿ ಈ ಇಯರ್ ಮಾಡಲ್ಸ್ ಅಲ್ಲಿ ನೀವು ಬಲಿನೋ ತಗೊಳ್ಳಿ, i20 ತಗೊಳ್ಳಿ, ಸನ್ ರೂಫ್ ಬರಲ್ಲ, ಇದರಲ್ಲಿ ಸನ್ ರೂಫ್ ಬರುತ್ತೆ. ಅಂಡ್ ಸಿಟ್ಟಿಂಗ್ ಕೆಪಾಸಿಟಿ ಕಂಫರ್ಟ್ ಆಗಿರುತ್ತೆ. ಹಿಂದ್ಗಡೆ ನೋಡೋರಿಗೆ, ರೇರ್ ಸೈಡ್ ನೋಡೋರಿಗೆ ಆರಾಮಾಗಿ ಇರುತ್ತೆ. ಫ್ರಂಟ್ ಡ್ರೈವರ್ ಸೀಟ್ ಆರಾಮಾಗಿ ಕಂಫರ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲಾನು ಫೀಚರ್ಸ್ ಬರುತ್ತೆ. ಪುಷ್ ಬಟನ್ ಅಲ್ವಾ? ಇಲ್ಲ ಸರ್, ಪುಷ್ ಸ್ಟಾರ್ಟ್ ಒಂದು ಮಾತ್ರ ಕೊಡಲ್ಲ ಇವರು. ಓಕೆ. ಕೀ ಸ್ಟಾರ್ಟ್ ಆಗಿರುತ್ತೆ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 6,65,000. 6,65,000 ಓಡಿರೋದು ಬರೀ 40,000. 40,000. ಬರೀ 40,000 ಪೆಟ್ರೋಲ್. ಸರ್ ಏನಾದ್ರು ನೆಗೋಷಿಯಬಲ್? ಇಲ್ಲ ಸರ್, ಇದು ಫಿಕ್ಸ್ ಪ್ರೈಸ್ ಅಲ್ಲೇ. 665. ಸರ್ ಕಿಯಾ ಸೆಲ್ಟೋಸ್ 21 ರಿಜಿಸ್ಟ್ರೇಷನ್, ಸಿಂಗಲ್ ಓನರು, ಬರೀ 31,000 ಓಡಿರೋಂಥ ಕಾರು. 31,000. ಬರೀ 31,000 ಪೆಟ್ರೋಲು, HTX. ಓಕೆ. ಸೊ ಒನ್ ಬಿಲೋ ದ ಟಾಪ್ ಎಂಡ್ ನಿಮಗೆ ಸನ್ ರೂಫ್ ನೋಡ್ಬೋದು. ಓಕೆ. ಮತ್ತೆ ಫುಲ್ಲಿ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಆಗಿರ್ಬೋದು, ಏರ್ ಬ್ಯಾಗ್ಸ್ ಇವೆಲ್ಲ ಕಾಮನ್ ಆಗಿ ಹೇಳ್ತೀನಿ. ಆದ್ರೆ ಆಫ್ಟರ್ ಮಾರ್ಕೆಟ್ ನೀವು ನೋಡ್ಬೋದು, ಅಲಾಯ್ ವೀಲ್ಸ್ ನೋಡಿ. ಹೌದು, ಕಸ್ಟಮೈಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಓಕೆ. ನಿಮಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ರೆ ಆಫ್ಟರ್ ಮಾರ್ಕೆಟ್ ಅದೊಂದೇ ಅಲ್ವಾ ಸರ್ ಅಡಿಷನ್? ಹೌದು ಸರ್. ಡ್ರಿವನ್ ಲೆಸ್ ಡ್ರಿವನ್ ನೋಡಿರೋ ವೆಹಿಕಲ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಸರ್ 12,25,000. 12,25,000. 12,25,000. ಸರ್ ಏನಾದ್ರು ರೌಂಡ್ ಫಿಗರ್ ಏನಾದ್ರು ಚಾನ್ಸ್ ಇದೆಯಾ ಬಂದ್ರೆ? ಸರ್ ಬಂದು ನೋಡಲಿ ಸರ್, ವೆಹಿಕಲ್ ಟೆಸ್ಟ್ ಡ್ರೈವ್ ಮಾಡಲಿ. ಸೊ ವಿತ್ ಲೋನ್ ಕೇಸಸ್ ಇದ್ದಾಗ ನಾವು ಮಾಡ್ಕೊಡೋಣ. ಸರ್ 16 ಸಿಂಗಲ್ ಓನರ್ ಇದೆ. ಎಕ್ಸೆಡ್ ಆಪ್ಷನಲ್ ಸರ್. ಎಕ್ಸೆಡ್ ಅಲ್ಲಿ ನಿಮ್ಗೆ ಅಲಾಯ್ ವೀಲ್ಸ್ ಬರಲ್ಲ, ಆಪ್ಷನಲ್ ಅಲ್ಲಿ ಅಲಾಯ್ ವೀಲ್ಸ್ ಬರುತ್ತೆ. ಓಕೆ. ಸಿಂಗಲ್ ಓನರು, ಬರೀ 50,000 ಓಡಿರೋಂಥ ಕಾರು. 4,45,000ಕ್ಕೆ. 4,45,000. 4,45,000ಕ್ಕೆ ಎಕ್ಸೆಡ್ ಆಪ್ಷನಲ್ ವೇರಿಯಂಟ್. ಅಂಡ್ ಪೆಟ್ರೋಲ್ ವೇರಿಯಂಟ್ ಆಗಿದೆ. ಪೆಟ್ರೋಲ್ ಸರ್ 1.2. ಈ ಕಲರ್ ಬೇಡ ಅನ್ನೋರಿಗೆ ಇನ್ನೊಂದು ಆಪ್ಷನ್ ಇದೆ ಸರ್ ನಿಮ್ಮ ಹತ್ರ. ಕೊಡ್ತೀನಿ ಸರ್, ಹೇಳಿ. ಬಟ್ ಏನಂದ್ರೆ ಇದು ಆಟೋಮೆಟಿಕ್ ಬರುತ್ತೆ. ಆಟೋಮೆಟಿಕ್. ಹೌದು, ಅದು ಮ್ಯಾನುವಲ್. ಹೇಳಿ. ಸೊ ಇದು 2018 ಸಿಂಗಲ್ ಓನರು, ಆಟೋಮೆಟಿಕ್. ಇದು ಕೂಡ ಎಕ್ಸೆಡ್ ಸರ್. ಎಕ್ಸೆಡ್ ಆಪ್ಷನಲ್ ಅಲಾಯ್ ವೀಲ್ಸೇ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 5,60,000. 5,60,000. ಹೌದು. ಇದು ಮ್ಯಾನ್ಯುವಲ್ ಬೇಕಾದ್ರೆ 4,45,000 ಆಟೋಮೆಟಿಕ್ 5,60,000. ಸರ್ ಮೈಲೇಜ್ ಅಲ್ಲಿ ಹೋಗ್ಬೇಕಂತಂದ್ರೆ ಅದು ಮೈಲೇಜ್ ಎಷ್ಟು ಬರುತ್ತೆ, ಇದು ಮೈಲೇಜ್ ಎಷ್ಟು ಬರುತ್ತೆ? ಸರ್ ಹೆಡ್ ಟು ಹೆಡ್ ಇದು AMT ವರ್ಷನ್. ನೀವು ಬೇಕಾದ್ರೆ ಆಟೋಮೆಟಿಕ್ ಓಡಿಸಿ ಇಲ್ಲ ಮ್ಯಾನ್ಯುವಲ್ ಓಡಿಸ್ಬೋದು.
ಲೈಕ್ CVT ಅಥವಾ GT, ಇವಾಗ ಪ್ರೆಸೆಂಟ್ ಬರ್ತಿರೋಂಥದ್ದು ನಿಮ್ಗೆ DCT, Okay. ಇದರಲ್ಲೆಲ್ಲ ನೀವು ಕಾಂಪಿಟೇಷನ್ ಮಾಡಕ್ ಹೋದಾಗ ಮಾತ್ರ ಮೈಲೇಜ್ ಡ್ರಾಪ್ ಆಗುತ್ತೆ. Okay. ಇದ್ರಲ್ಲಿ ಹೆಡ್ ಟು ಹೆಡ್ ಸರ್, ಸಪೋಸ್ ಇದು ನಿಮಗೆ ಹೈವೇ ಅರೌಂಡ್ ಒಂದು 22-23 ಬಂದ್ರೆ ಇದು ನಿಮ್ಗೆ ಅರೌಂಡ್ 21 ಬರುತ್ತೆ. ಒಂದು ಅಷ್ಟೊಂದು ವೇರಿಯೇಷನ್ಸ್ ಇರಲ್ಲ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಎರ್ಟಿಗಾ CNG ವೆಹಿಕಲ್ ಅಲ್ವಾ? ಹೌದು ಹೇಳಿ ಸರ್. ಸರ್ 21 ಮಾಡಲು ಸಿಂಗಲ್ ಓನರು, ಬರೀ 52,000 ಓಡಿದೆ, ಪೆಟ್ರೋಲ್ ವಿತ್ CNG, ಅದು VXI variant. ಹೌದು. Okay. ಮಿಡ್ ವೇರಿಯಂಟ್ ನಿಮ್ಗೆ ಬರ್ತಾ ಇರೋದು. ಆಫ್ಟರ್ ಮಾರ್ಕೆಟ್ ಅಡಿಷನಲಿ ಸರ್? ಸರ್ ಆಫ್ಟರ್ ಮಾರ್ಕೆಟ್ Leather upholstery? ಅಡಿಷನಲಿ ನಿಮ್ಗೆ ಅಂದ್ರೆ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ನೋಡಿ. ಓಕೆ. ಕಾಮನ್ ನಿಮಗೆ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್. ಹೌದು, ಆಫ್ಟರ್ ಮಾರ್ಕೆಟ್. ಇಂಟೀರಿಯರ್ ನೋಡಬಹುದು ನೀವು ಯಾವ ತರ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಅದಾದ ನಂತರ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ. CNG ಪೆಟ್ರೋಲ್ ವಿತ್ CNG ನಿಮಗೆ ಮೈಲೇಜ್ ಹೇಳ್ತಿದ್ದೀನಿ ಸರ್ 25 ಆರಾಮಾಗಿ ಬರುತ್ತೆ. ಆರಾಮ್ಸೆ ಬರುತ್ತೆ. ಅಂಡ್ ಎರ್ಟಿಗಾದಲ್ಲಿ ಡಿಮಾಂಡೆಡ್ CNG ನೇ ಕೇಳ್ತಿದ್ದಾರೆ ಇವಾಗ. ಹೌದು ಹೌದು. ಅಂಡ್ ಪ್ರೈಸಿಂಗ್ ಅಂತ ಹೋದ್ರೆ ಏನ್ ಹೇಳ್ತೀರಾ ಸರ್ 9,80,000 ಸರ್. 9,80,000. ಸ್ಲೈಟ್ಲಿ ನೆಗೋಷಿಯಬಲ್. ಲೋನ್ ಅಂತ ಹೋಗೋದ್ರೆ ಆರಾಮಾಗಿ ಲೋನ್ ಕೂಡ ಲೋನ್ ಮಾಡಿಸ್ತೀವಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಹೇಳಿ. ಸರ್ ಕ್ರೇಟಾ, ಯಾರಾದ್ರೂ ಪೆಟ್ರೋಲ್ ನೋಡ್ತೀನಿ ಬಜೆಟ್ ಅಲ್ಲಿ ಏನಾದ್ರೆ 16 ಸಿಂಗಲ್ ಓನರ್ ಇದೆ ಸರ್. ಓಕೆ. ಬರೀ 39,000 ಓಡಿರೋ ಕಾರು. 39 ಅದು SX ಟಾಪ್ ಅಂಡ್ ವೇರಿಯಂಟ್ ಹೌದು, SX ಪ್ಲಸ್ ಟಾಪ್ ಅಂಡ್ ವೇರಿಯಂಟೇ ಇರೋದು. ಸೊ ಪ್ರೈಸಿಂಗ್ ಬಂದ್ಬಿಟ್ಟು 7,95,000 ಸರ್. 7,95,000ಕ್ಕೆ ಪೆಟ್ರೋಲ್ ವೇರಿಯಂಟು ಟಾಪ್ ಎಂಡು ಕ್ರೆಟಾ ಸಿಗ್ತಿರೋದು. ಸರ್ ಈಕೋ. ಹಾಂ ಸರ್, ಯಾರಾದರೂ ನಿಮಗೆ ಮೀನ್ಸ್ ಈ ಗೂಡ್ಸ್ ಇದಕ್ಕೆ ಯೂಸ್ ಎಲ್ಲ Commercial ಆಗುತ್ತೆ, ಕಮರ್ಷಿಯಲ್ personal ಯೂಸ್ ಆಗುತ್ತೆ. ಮಾಡೋದಕ್ಕೆ, ಪ್ಲಸ್ ಇನ್ನೊಂದು ಕಂಪ್ನಿ ಅಂತೇಳಿ ಒಂದು ಗೂಡ್ಸ್ ಯೂಸ್ ಮಾಡೋದಕ್ಕೆ ತಗೊಳ್ಳಿ ಸರ್. ಗಾಡಿ ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು 19 ರಿಜಿಸ್ಟ್ರೇಷನ್. ಓಕೆ. ಸಿಂಗಲ್ ಓನರು, 42,000 ಓಡಿದೆ ಗಾಡಿ. ಓಕೆ. ಪ್ಲಸ್ ಇದರಲ್ಲಿ ಇದು 5 ಸೀಟ್ರು ಪ್ಲಸ್ AC ಬರೋದು. AC 5 ಸೀಟ್ರ್ ವಿತ್ AC ಇರೋ ಕಾರು. ಪ್ಲಸ್ ಏನಂತಂದ್ರೆ ನಿಮ್ಗೆ ಆಲ್ರೆಡಿ ಇನ್ಫೋಟೈನ್ಮೆಂಟ್ ಕಸ್ಟಮರ್ ಹಾಕ್ಸಿದ್ದಾರೆ ಇದರಲ್ಲಿ. ಓಕೆ. ಸೊ ಈ ಗಾಡೀಲಿ ಕಾಮನ್ ಆಗಿ ಯಾರು ಹಾಕ್ಸಲ್ಲ, ಬಟ್ ಇವ್ರು ಹಾಕ್ಸಿದ್ದಾರೆ. ಓಕೆ. ವೈನರ್ದು ಇಲ್ಲ ಇನ್ಫರ್ಟೈನ್ಮೆಂಟ್ ಹಾಕ್ಸಿದ್ದಾರೆ ನೋಡ್ಬೋದು. ಅಂಡ್ ಹಿಂದ್ಗಡೆ ಚೈಲ್ಡ್ ಸೀಟ್ ಕೂಡ ಹಾಕಿದ್ದಾರೆ ಸರ್. ಓಕೆ. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಈಕೋ ಲೆಸ್ ಡ್ರಿವನ್ ವೆಹಿಕಲ್, ಸಿಂಗಲ್ ಓನರ್ ಈಕೋ ಹುಡುಕ್ತಿದ್ರೆ ಸಿಗೋದೇ ಕಷ್ಟ ಮಾರ್ಕೆಟಲ್ಲಿ ಸಿಗಲ್ಲ ಸರ್. ಪ್ರೈಸಿಂಗ್ ಸರ್ ಇದು 4,60,000. 4,60,000. 4.5. ಹಾ ಬಂದು ನೋಡಿ ಸರ್. 4,50,000ಗೆ ಲೆಸ್ ಡ್ರಿವನ್ ಈಕೋ ಹುಡುಕ್ತಿದ್ರೆ ಚೈಲ್ಡ್ ಸೀಟ್ ಹಾಕಿದ್ದಾರೆ ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಗಾಡಿ ಮಾತ್ರ ಚೆನ್ನಾಗಿದೆ. ಅಂಡ್ ಲೋನ್ ಕೂಡ ಹೋಗ್ತಿದ್ರೆ ಲೋನ್ ಆಗುತ್ತೆ. ಇಲ್ಲಿರೋಂಥ ಯಾವುದೇ ಗಾಡಿ ನೀವು ನೋಡಿ ಸರ್, 2015 ಅಬೋವ್ ಕಾರ್ಸಿಗೆ 6 months ಇಂದ ಹಿಡಿದು 2 years ಅಪ್ ಟು 2 years ಇರೋವರೆಗೂ ವಾರಂಟಿ ಇದೆ ನಮ್ಮ ಹತ್ರ. ಓಕೆ. ಸೊ ಅದು ಆಲ್ ಓವರ್ ಇಂಡಿಯಾ ವಾರಂಟಿ ಮಹೇಂದ್ರ ಕಡೆಯಿಂದ. ಪ್ಲಸ್ ಏನು ಅಂತಂದ್ರೆ ನಿಮಗೆ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಬರುತ್ತೆ. ಓಕೆ. ಇದು ಪಕ್ಕಾ ಸರ್. ಮತ್ತೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಫೇಕ್ ಆಗಲ್ಲ. ಲೈಕ್ ಅಂದ್ರೆ ಮೀಟರ್ ಟೆಂಪರ್ಡ್ ವೆಹಿಕಲ್ ತಗೊಳ್ಳಲ್ಲ. ಎಪ್ರಾನ್, ಪಿಲ್ಲರ್, ಚೆಸ್ಸಿ, ಇಂಜಿನ್, ಗೇರ್ ಬಾಕ್ಸ್, ಸ್ಟ್ರಕ್ಚರಲ್ ಅಲ್ಲಿ 1% ಆಕ್ಸಿಡೆಂಟ್ ಇದ್ರೂ ನಾವು ಬೈ ಮಾಡಲ್ಲ. ಓಕೆ. ಮತ್ತೆ ಆಲ್ ಓವರ್ ನೀವು ಕರ್ನಾಟಕ ಯಾವುದೇ ಮೂಲೆಯಲ್ಲಿ ಲೋನ್ ಬೇಕಂದ್ರೂ ನಾವು ಮಾಡ್ಕೊಡ್ತೀವಿ, ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್. ಮತ್ತೊಂದು ಯಾವುದೇ ವೆಹಿಕಲ್ ತಗೊಂಡ್ರು ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಸರ್. ಸರ್ವಿಸ್ ಹಿಸ್ಟ್ರಿ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ತಗೊಳ್ಳೋದೇ ಇಲ್ಲ. ಓಕೆ ಸರಿ ಸರ್ ಹೇಳಿ. ಸರ್ 2019 ಮಾಡಲ್ ಆಟೋಮೆಟಿಕ್ ಸ್ಯಾಂಟ್ರೋ ಇದೆ. ಡ್ರಿವನ್ ಆಗಿರೋ ಬರೇ 22,000 ಮಾತ್ರ. 22,000 ಓಕೆ. ವಿತ್ ರೆಕಾರ್ಡ್ ಸಮೇತ. ಸಿಂಗಲ್ ಓನರ್ ಆಲ್ ಇಂಡಿಯಾ ವಾರಂಟಿ ಬರುತ್ತೆ ನಿಮಗೆ. ಓಕೆ. ಪ್ರೈಸಿಂಗ್ ಬಂದ್ಬಿಟ್ಟು 4,95,000. 4,95,000ಗೆ ಆಟೋಮೆಟಿಕ್. ಬರೀ ಓಡಿರೋದು 19,000. 22,000 ಓಡಿರೋ ವೆಹಿಕಲ್ ಆಟೋಮೆಟಿಕ್ ಸ್ಯಾಂಟ್ರೋ. ಅಂಡ್ ವಿಸಿಟ್ ಆಗಿ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಬ್ಲೂ ಕಲರಲ್ಲಿ. ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಗ್ರ್ಯಾಂಡ್ i10 ನಿಯೋ ಸರ್, ನ್ಯೂ ಶೇಪ್ ಇದು BS6 21 ಮಾಡಲು ಸಿಂಗಲ್ ಓನರು, ಬರೀ 35,000 ಓಡಿದೆ ಗಾಡಿ. ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟ್. ಹಳೆ ಗ್ರ್ಯಾಂಡ್ i10 ಮೀನ್ ಸ್ಪೋರ್ಟ್ಸ್ ಅಲ್ಲಿ ಏನ್ ಬರ್ತಿತ್ತು, ಇವಾಗ ಈ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ಲೈಕ್ ಈ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು, ಆ ನಂತರ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು ಬಂದಿದೆ ಈ ಗಾಡಿಯಲ್ಲಿ. ಓಲ್ಡ್ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಬರ್ತಿದ್ದಿಲ್ಲ ನಿಮಗೆ. ಸೊ ಕಾಮನ್ ಇನ್ಫೋಟೈನ್ಮೆಂಟ್ ಕಾಮನ್ ಆಗಿ ಬಂದಿದೆ, ಅದೇನಿದಿಲ್ಲ. ಅಂಡ್ ನೋಡ್ಬೋದು ರೈಟ್ ರೌಂಡ್ ನಿಮಗೆ ಗಾಡಿ ತೋರಿಸ್ತಿದ್ದೀನಿ. ಸ್ಪೋರ್ಟ್ಸ್ ಆಪ್ಷನಲ್ ಆಗಿರೋದ್ರಿಂದ ಸರ್ ಹೇಳ್ದಂಗೆ ಎಲ್ಲ ಫೀಚರ್ಸ್ ಬರುತ್ತೆ. ಸರ್ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಇದು 6,95,000. 6,95,000. ಓಕೆ. ಸ್ಲೈಡೆಡ್ ನೆಗೋಷಿಯಬಲ್ ಕೂಡ ಆಗುತ್ತೆ. ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ರೆನಾಲ್ಡ್ ಕ್ಯಾಪ್ಚರ್. ಸರ್ ಡೀಸೆಲ್. ಓಕೆ. ಸೊ 19 ಸೆಕೆಂಡ್ ಓನರು. ಓಕೆ. 35,000 ಮಾತ್ರ ಡ್ರಿವನ್ ಆಗಿರೋ ಕಾರು. 35,000. ಹೌದು. ಓಕೆ. ವೇರಿಯಂಟು ಸರ್ ಇದು RXC. ಓಕೆ. RXC ವೇರಿಯಂಟು ಡೀಸೆಲ್ ಇದೆ, ಬರೀ 35,000 ಓಡಿರೋದು. ಕಾಂಪಿಟೇಷನ್ ನೀವು ತಗೊಂಡ್ಬಿಡಿ, ನಿಮಗೆ ಒಂಥರ ಇದು ಫುಲ್ಲಿ ಲೈಕ್
ಕ್ರೇಟಾ ಇದಕ್ಕೆ ಕಾಂಪಿಟೇಷನ್ ಬರುತ್ತೆ ಅಲ್ಲ ನಿಮಗೆ. ಡೀಸೆಲ್ ಅಲ್ಲಿ ಇಷ್ಟು ಕಮ್ಮಿ ಓಡಿರೋದು ಮಾರ್ಕೆಟ್ ಅಲ್ಲಿ ಸಿಗೋದು ಕಷ್ಟ. ಸರ್ ಡೀಸೆಲ್ ಅಲ್ಲಿ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ 1 ಲಕ್ಷ ಮೇಲೇನೆ ಹೌದು, ಮಿನಿಮಮ್ ಅಂದ್ರೆ 80,000 ಪ್ಲಸ್ ಡ್ರಿವನ್. ನಾವು 1 ಲಕ್ಷ ಓಡಿದ್ರೆ ಆ ಕಾರೇ ನಾವು ತಗೊಳ್ಳಲ್ಲ ನಮ್ಮ ಶೋರೂಮ್ ಅಲ್ಲಿ. ಓಕೆ. ಸೊ ಹೀಗಾಗಿ ನೀವು ಯಾವುದೇ ಕಾರ್ ತಗೊಳ್ಳಿ, ಮ್ಯಾಕ್ಸಿಮಮ್ ಓಡಿರೋದು ಹೈಯೆಸ್ಟ್ ಅಂದ್ರೆ ಒಂದು 65,000 ಓಡಿರೋದು ನಮ್ದು ಅದೊಂದು ಕ್ರೇಟಾ ಡೀಸೆಲ್ ಮಾತ್ರ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 6,80,000 ಅಲ್ಲಿ ಇದೆ. 6,80,000 ಅದು ಇನ್ನೊಂದು diesel ಪ್ರೈಸ್ car. ಹೇಳ್ತೀರಾ ಅಂತ ನಾನು ಪಾಸ್ ಮಾಡಿದೆ ಸರ್. ಇಲ್ಲ ಸರ್, ಬಂದು ನೋಡಿ ಆಮೇಲೆ ಮಾತಾಡೋಣ, ಅದಕ್ಕೇನಿಲ್ಲ. ಸರ್ ನೆಕ್ಸ್ಟ್ ಇಗ್ನಿಸ್. ಹಾಂ ಸರ್, ಯಾರಾದರೂ ಮಾರುತಿ ವೆಹಿಕಲ್ಸ್ ವಿತ್ ಬಜೆಟಲ್ಲಿ ಇವನ್ ಹೈಟ್ ಇರೋದು ಇದೀನಿ ಸರ್ ಅಂತಂದ್ರೂ ಕೂಡ ನೀವು ತೊಗೋಬೋದು ಇಗ್ನಿಸ್ನ. ಸೊ ಇದು ಬಂದ್ಬಿಟ್ಟು 2018 ಮಾಡಲ್ ಸರ್, 2018 ಮಾಡಲ್, ಸಿಂಗಲ್ ಓನರ್, 50,000 ಓಡಿದೆ ಗಾಡಿ. ಅದು ಝೀಟಾ ವೇರಿಯಂಟ್, ಪುಷ್ ಸ್ಟಾರ್ಟ್ ಬರುತ್ತೆ ಗಾಡೀಲಿ. ಓಕೆ. ಇನ್ಫೋಟೈನ್ಮೆಂಟ್ ಆಲ್ರೆಡಿ ಕಸ್ಟಮರ್ ಆ್ಯಡ್ ಮಾಡಿದ್ದಾರೆ. ಹೌದು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 5,35,000 ಇದೆ. 5,35,000. ಓಕೆ. ಈ ಇಗ್ನಿಸ್ ನೋಡೋರು ಒಂದು ಫ್ಯಾನ್ ಬೇಸ್ ಬೇರೆ ಇರುತ್ತೆ. ಇಗ್ನಿಸ್ ಬೇಕು ಅನ್ನೋರಿಗೆ ಆಫ್ ಮಾಡ್ಬೋದು. ಅಂಡ್ ಓಡಿರೋದು ಸಿಂಗಲ್ ಓನರ್, ಟಾಪ್ ಎಂಡ್ ಇಲ್ಲ ಒನ್ ಬಿಲೋ. ಓಕೆ. ಝೀಟಾ ಇದು, ಝೀಟಾ ಅಲ್ಫಾ ಟಾಪ್ ಎಂಡ್. ಓಕೆ. ಬಟ್ ಇದ್ರಲ್ಲಿ ಪುಷ್ ಸ್ಟಾರ್ಟ್ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಎ ಸ್ಟಾರ್. ಸರ್ ಬಜೆಟ್ ಬಜೆಟ್ ಕಾರ್. ಯಾರಾದರೂ ಒಂದು 3-3.5 ನಾನು ನೋಡ್ತಾ ಇದ್ದೀನಿ, ವಿತ್ ಆಟೋಮೆಟಿಕ್ ಬೇಕು, ಸಿಂಗಲ್ ಓನರ್ ಇರಬೇಕು ಅನ್ನೋದಾದ್ರೆ ಸರ್ 12 ಮಾಡಲು ಸಿಂಗಲ್ ಓನರು ಎ ಸ್ಟಾರು ಬರೇ 29,000 ಓಡಿದೆ ಇಲ್ಲಿವರೆಗೂ, 29,000 ವಿತ್ ರಿಕಾರ್ಡ್ ಸಮೇತ. ಓಕೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 3,25,000. ಐ ಥಿಂಕ್ ಇದು ವಿ ವೇರಿಯಂಟ್ ಆಗಿರುತ್ತೆ ಅನ್ಕೋತೀನಿ. ಇಲ್ಲ, VX ವೇರಿಯಂಟೇ ಇದೆ. VX ವೇರಿಯಂಟ್, VX ಇದೆ. 14 ಸಿಂಗಲ್ ಓನರು, VX ಟಾಪ್ ಎಂಡ್ ವೇರಿಯಂಟು, ಬಟ್ ಆಟೋಮೆಟಿಕ್ ಪೆಟ್ರೋಲ್. ಓಕೆ. ಭಾಳ ರೇರ್ ನಿಮಗೆ ಈ ಗಾಡಿ ಸಿಗೋದು. ಸೊ ಓಡಿರೋದು ಒಂದು 64,000 ಏನೋ ಓಡಿದೆ. ಪ್ರೈಸಿಂಗ್ ಬಂದ್ಬಿಟ್ಟು 4,55,000 ಸರ್. 4,55,000 2014 ಮಾಡಲು ಆಟೋಮೆಟಿಕ್ VM ವೇರಿಯಂಟ್, VX ವೇರಿಯಂಟ್ ಆಗಿರುತ್ತೆ. ಫಿಕ್ಸ್ ಪ್ರೈಸ್. ಓಕೆ. ನೋ ನೆಗೋಷಿಯಬಲ್ ಸರ್? ಹೌದು ಸರ್, ನೆಗೋಷಿಯಬಲ್ ಇಲ್ಲ ಸರ್ ಈ ವೆಹಿಕಲ್ ಅಲ್ಲಿ. ಹೆಡ್ ಟು ಹೆಡ್ 14 ಅಂತಂದ್ರೆ ನನ್ನ ಪ್ರಕಾರ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಆರಾಮ್ಸೆ ಸರ್. 2 ವರ್ಷ, 2.5 ವರ್ಷ ಬರುತ್ತೆ ಆರಾಮ್ಸೆ. ಪ್ರೊಫೈಲ್ ಚೆನ್ನಾಗಿದ್ರೆ 3 ವರ್ಷ ಕೊಡ್ತೀವಿ ಖಂಡಿತ. ಸೊ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಗ್ರ್ಯಾಂಡ್ ಐಟೆನ್ ನಿಯಾಸ್ ಇದೆ ಸರ್. 2019 ಮಾಡಲ್ಲು, ಸಿಂಗಲ್ಲೇ ಓನರು, 38,000 ಓಡಿರೋದು. 2 ಕಲರ್ ಕೊಡ್ತೀನಿ ಸರ್ ನಿಮಗೆ. ಇದೊಂಥರ ರೇರ್ ಕಲರ್ ಇದು. ಹೌದು. ಇನ್ನೊಂದಲ್ಲಿ ಗ್ರೇ ಕಲರ್ ನೀವು ನೋಡಿದ್ರೆ ಆಲ್ರೆಡಿ. ಸೊ 2019 ಸಿಂಗಲ್ ಓನರು, ಬರೀ 38,000 ಓಡಿರೋಂಥ ಸ್ಪೋರ್ಟ್ಸ್ ವೇರಿಯಂಟು. ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,65,000 ಇದೆ. 6,65,000. 19 ಮಾಡಲ್ ನಿಮಗೆ 6,65,000. 21 ಮಾಡಲ್ ನಿಮಗೆ 6,95,000. ಇನ್ನೊಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಹಾಕಿದ್ರೆ ಮಾಡೆಲ್ ಗಾಡಿ ತಗೊಂಡು ಹೋಗಿ. ಹೌದು, 2 ಆಪ್ಷನ್ ಇದೆ ಸರ್. ಎಸ್. ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್ ಸರ್. ಸರ್ ಇಕೋ ಸ್ಪೋರ್ಟ್ಸ್ 2016 ಸಿಂಗಲ್ ಓನರ್, ಟೈಟಾನಿಯಂ ಟಾಪ್ ಎಂಡ್ ಇದೆ. ಟಾಪ್ ಎಂಡ್. ಓಕೆ. ಅರೌಂಡ್ ಒಂದು 50,000 ಓಡಿದೆ ಸರ್. 50 ಪೆಟ್ರೋಲ್ ಟಾಪ್ ಎಂಡ್, ಟೈಟಾನಿಯಂ ಪುಷ್ ಸ್ಟಾರ್ಟ್. ಪುಷ್ ಬಟನ್ ನೋಡ್ಬೋದು. ಅಂಡ್ ಟಾಪ್ ಎಂಡ್ ಆಗಿರೋದು ಟೈಟಾನಿಯಂ ಪೆಟ್ರೋಲ್. ಮೈಲೇಜ್ ಸರ್ ಇದರದು? ಸರ್ ಸಿಟಿ ನಿಮಗೆ ಗೊತ್ತಾ, ಆಲ್ಮೋಸ್ಟ್ ಆಲ್ ಸಿಟಿ ಹೇಳ್ಬಿಡ್ತೀನಿ. ಬ್ಯಾಂಗ್ಳೂರ್ ಸಿಟಿ ನಿಮಗೆ ಯಾವ್ದಾದ್ರು SUV ಮಾಡಲ್ಲು 10, 11, 12 ಕೊಡ್ತಾ ಇದೆ ಅಂದ್ರೆ ಬೆಸ್ಟ್ ಕಾರೇ ಅದು ಇದು ಬರುತ್ತೆ. ಓಕೆ. ಬಟ್ ಸೇಫ್ಟಿಯಲ್ಲಿ ನೀವು ತಗೊಂಡಾಗ 5 ಸ್ಟಾರ್ ರೇಟಿಂಗ್ಸ್ ಬರುತ್ತೆ. ಹೌದು. ಇನ್ನು ಇದ್ರದ್ದು ಡ್ರೈವ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಹೈವೇ ಇದೆ ಸರ್. ಹೈವೇ ನಿಮಗೆ 16+ ಇದೆ. 16 to 18, 20 ತನಕ ಹೋಗುತ್ತೆ. ಪ್ರೈಸಿಂಗು ಸರ್? ಸರ್ 6,55,000 ಇದೆ. 6,55,000. 6,55,000ಗೆ ಇಕೋ ಸ್ಪೋರ್ಟ್ ಸಿಗ್ತಿರೋದು. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಸೆಲೆರಿಯೋ. ಸರ್ ಅಗೇನ್ ಆಟೋಮೆಟಿಕ್ ಬಜೆಟ್ ಕಾರ್. ಓಕೆ. 19 ಮಾಡಲು, ಸಿಂಗಲ್ ಓನರು, ಅಪ್ಡೇಟ್ ಆಯ್ತಲ್ಲ ಸೆಲೆರಿಯೋ X ಅಂತ ಹೇಳಿ, ಆ ವರ್ಷನ್ VXi. ಸೊ ಇದಕ್ಕಿಂತ ಮುಂಚಿನ VXi ಏರ್ ಬ್ಯಾಗ್ಸ್ ಬರ್ತಿದ್ದಿಲ್ಲ. VXi ಆಪ್ಷನಲ್ ತಗೊಂಡಾಗ ಏರ್ ಬ್ಯಾಗ್ಸ್ ಬರ್ತಾ ಇತ್ತು. ಬಟ್ ಈ ಗಾಡಿಯಲ್ಲಿ ಇನ್ಬಿಲ್ಟೇ ಬರುತ್ತೆ ಸರ್. ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪ್ಲಸ್ ಏನಂತಂದ್ರೆ ಇದೊಂದು X ಕ್ರೋಮ್ ಸಿಗುತ್ತೆ. ಆನಂತರ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು. ಗಾಡಿ ನೋಡ್ಬೋದು. ಆಟೋಮೆಟಿಕ್ ಮೋಸ್ಟ್ ಆಫ್ ದ ಎನ್ಕ್ವೈರಿ ಮಾಡೋದು ಆಟೋಮೆಟಿಕಲಿ ಸೆಲೆರಿಯೋ. ಹೌದು. ಯಾಕಂದ್ರೆ ಇದು AGS ವೇರಿಯಂಟ್ ಅಂತ ಹೇಳ್ತೀವಿ, ಆಟೋ ಗೇರ್ ಶಿಫ್ಟ್. ಇದು ಏನಂತ ಸರ್, ನೀವು ಮ್ಯಾನ್ಯಲ್ ಯೂಸ್ ಮಾಡ್ಬೋದು, ಆಟೋಮೆಟಿಕ್ ಯೂಸ್ ಮಾಡ್ಬೋದು, ಮತ್ತೆ 1 ಲೀಟರ್ ಇಂಜಿನ್ ಸಕ್ಸಸ್ಫುಲ್ ಇರೋದು. ಲೈಕ್ ನೀವು K10 ತಗೊಳ್ಳಿ, ಸೆಲೆರಿಯೋ ತಗೊಳ್ಳಿ, ವ್ಯಾಗನಾರ್ ತಗೊಳ್ಳಿ, ಆನಂತರ ಒಂದು ಎಸ್ಪ್ರೆಸೋ ತಗೊಳ್ಳಿ, ಇದೆಲ್ಲ ನಿಮ್ಗೆ ಸಕ್ಸಸ್ಫುಲ್. ಇವನ್ ವ್ಯಾಗನರ್ ಅಲ್ಲಿ ನ್ಯೂ ವರ್ಷನ್ ಕೂಡ ಬಂದಾಗ ಕೂಡ 1 ಲೀಟರ್ ಇಂಜಿನ್ ಹಿಟ್ ಆಗಿದೆ. ಸೊ ಇವ್ರ ಇಂಜಿನ್ ಏನು ಅಂತಂದ್ರೆ ಸರ್, ಎಕ್ಸ್ಪ್ರೆಸ್ಲಿ ಮಾರುತಿ 1 ಲೀಟರ್ ಇಂಜಿನ್, ಮೈಲೇಜ್ ಪಕ್ಕ. ಸೊ ಇದು ನಿಮ್ಗೆ ಸಿಟಿನೇ 15 ಬರುತ್ತೆ, ಆರಾಮಾಗಿ ಬರುತ್ತೆ ಸರ್. 15, 16, 17 ತನಕ ಹೋಗುತ್ತೆ. ಹೈವೇ ನಿಮಗೆ 20+ ಇರೋಂಥ ಮೈಲೇಜ್, ಪ್ಲಸ್ ಆಟೋಮೆಟಿಕ್ ಕೂಡ.
ಬಜೆಟ್ ಬಂದ್ಬಿಟ್ಟು ಸರ್ 4,85,000. 4,85,000 ಆಟೋಮೆಟಿಕ್ ಸೆಲೆರಿಯೋ ಸರ್ ಹೊಂಡಾ ಸಿಟಿ ಡೀಸೆಲ್ ಡೀಸೆಲ್ ID 14 ಸಿಂಗಲ್ ಓನರು 70,000 ಓಡಿದೆ ಸರ್ ಗಾಡಿ ಓಕೆ ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. ಸೊ ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 5,75,000. 5,75,000ಕ್ಕೆ ಡೀಸೆಲ್ ವೇರಿಯಂಟ್ ಹೋಂಡಾ ಸಿಟಿ ID ಹೌದು. ಇಂಜಿನ್ ಸಿಗ್ತಿರೋದು. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಬಲೀನೋ ಬಂತು ಸರ್ ಮತ್ತೆ ಮಾರುತಿದೆ. ಮಾರುತಿಯಲ್ಲೇ. ಸೇಮ್ 1.2 ಲೀಟರ್ಸ್ ಆಗಲಿ 1.3 ಲೀಟರ್ಸ್ ಇಂಜಿನ್ Delta ಅಲ್ವಾ? ಹೌದು ಡೆಲ್ಟಾ 16 ಸಿಂಗಲ್ ಓನರು ಬಟ್ ವೆರಿ ಲೆಸ್ ಡ್ರಿವನ್. ಬರೀ 37,000 ಓಡಿದೆ ಗಾಡಿ. 37,000 ಬರೀ 37,000 ಓಡಿರಂತ ಕಾರು. ಎಕ್ಸ್ಪ್ರೆಸ್ಲಿ ರೆಡ್ ಹುಡುಕ್ತಾ ಇರೋರಿಗೆ, ಯಾಕಂದ್ರೆ ಹೈಯೆಸ್ಟ್ ರೆಡ್ ಹುಡುಕ್ತಾ ಇರ್ತಾರೆ ಇದರಲ್ಲಿ ಮತ್ತು ಪೋಲೋದಲ್ಲಿ. ಹೌದು. ಸೊ ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 5,65,000ದಲ್ಲಿ. 5,65,000 ಸರ್ 19 ಮಾಡಲ್ಲು ಹೋಂಡಾ BRV ಇದೆ, ಓಕೆ. ಸಿಂಗಲ್ ಓನರ್ 7 ಸೀಟರ್ ಕಾರು. ಬರೀ 15,000 ಓಡಿದೆ ಗಾಡಿ. 15,000 ಬರೇ 15,000. Okay. ಇದಕ್ಕಿಂತ ಮುಂಚೆ ನಿಮ್ದು ಒಂದು ವಿಡಿಯೋದಲ್ಲಿ 16 ಮಾಡಲ್ಲು ಅದು ಸಿಂಗಲ್ ಓನರೇ, ಅದು 45,000 ಓಡಿ ತೋರಿಸಿದ್ವಿ. ಬಟ್ ಈ ಸಲ ನಮಗೆ ಅದಕ್ಕಿಂತ ಕಮ್ಮಿ ಓಡ್ರಿ ಅಂತ ಸಿಕ್ಕಿದೆ, ಬಟ್ ಇಯರು ಜಾಸ್ತಿ ಇದೆ. Okay. ಬಟ್ ಪ್ರೈಸಸ್ ವೇರಿಯೇಷನ್ಸ್ ಇದೆ. ಇವಾಗ ಲಾಸ್ಟ್ ನಾವು ಅದನ್ನ ಕೊಟ್ಟಿರೋದು 745 ಏನೋ ಕೋಟ್ ಮಾಡಿದ್ವಿ ಸರ್. ಇದು ಬಂದ್ಬಿಟ್ಟು 785 ಕೋಟಿ. 7,85,000 ಓಕೆ. ಬನ್ನಿ ವಿಸಿಟ್ ಆಗಿ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. Yes. ಎಂಕ್ವೈರಿ ಇದೆ ಅಂತ ಈ ವೆಹಿಕಲ್ ತಂದಿರೋ, ಅದಕ್ಕಿಂತ ಹಳೆ ವಿಡಿಯೋದಲ್ಲಿ ಏನಿರುತ್ತೆ ಅದಕ್ಕಿಂತ ಕಮ್ಮಿ ಓಡಿರೋ ವೆಹಿಕಲ್ ಆಗಿರುತ್ತೆ. ಹೌದು. ವಿಸಿಟ್ ಆಗಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಉಂಟು ಸರ್, ಯಾರಾದರೂ ಒಂದು ಡೀಸೆಲ್ ನೋಡ್ತಾ ಇದ್ದೀನಿ, ಒಂದು H ಬ್ಯಾಕ್ ನೋಡ್ತಾ ಇದ್ದೀನಿ, ಓಕೆ. ಒಂದು ಬಜೆಟಲ್ಲಿ ಬೇಕು ಅನ್ನೋರಿಗೆ ಈ ವೆಹಿಕಲ್ ಸರ್ 14 ಸಿಂಗಲ್ ಓನರ್ ಇದೆ, 4,35,000ಕ್ಕೆ. 4,35,000 ಫೋರ್ಡ್ ಎಸ್ಪೈರ್ 2018 ಮಾಡಲು ಸಿಂಗಲ್ ಓನರ್ ಸರ್. ಅರೌಂಡ್ 45,000 ಓಡಿರ್ಬೋದು ಇದು ಗಾಡಿ. Top end ಅಲ್ವಾ sir? ಟಾಪ್ ಎಂಡ್. Okay. ಮ್ಯಾನ್ಯುವಲ್ Manual. ಪೆಟ್ರೋಲ್. Pricing? 4,95,000 ಸರ್. 4,95,000ಕ್ಕೆ 18 ಮಾಡಲ್.